ನಾನು ವಿಷಯ ಮಾತಾಡೋಣ ಅಂತ ಅನ್ಕೊಂಡೆ. ಸೊ ದಟ್ಸ್ ವೈ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಯು ಶುಡ್ ಮೇಕ್ ಮೋರ್ ಕಾಂಟೆಂಟ್ ಇನ್ ಇನ್ಸ್ಟಾಗ್ರಾಮ್. ಯೂಟ್ಯೂಬ್ ಎಲ್ಲ ಇವಾಗ ಯಾರೂ ಮಾಡಲ್ಲ. ದೇರ್ ಇಸ್ ನೋ ಸ್ಕೋಪ್ ಫಾರ್ ಯೂಟ್ಯೂಬ್. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಆರಾಮ? ಸೊ ನಾನು ಆರಾಮೆ. ಆ್ಯಂಡ್ ದಿಸ್ ಲಿಪ್ ಶೇಡ್ ಇಸ್ ಕ್ಲಿಯರ್ಲಿ ನಾಟ್ ಮ್ಯಾಚಿಂಗ್ ಮೈ ಸ್ಕಿನ್ ಟೋನ್. ಇನ್ನೂ ಒಂದು 2 ಶೇಡ್ ಡಾರ್ಕರ್ ಆಗಿ ತೋರಿಸಿದೆ. ಇದು ನನ್ನ PR ಪ್ಯಾಕೇಜಲ್ಲಿ ಬಂದಿತ್ತು. ಐ ಥಾಟ್ ಐಲ್ ಯೂಸ್ ಇಟ್ ಬಿಕಾಸ್ ಎಷ್ಟು ದಿನ ಅಂತ ಹಾಗೆ ಇಡೋದು. ಸೊ ದ್ಯಾಟ್ಸ್ ದ ರೀಸನ್. ಸೊ ಲೆಟ್ಸ್ ಫಸ್ಟ್ ಚೇಂಜ್ ದ ಲಿಪ್ ಕಲರ್. ಐ ಶೋ ಯು ವಾಟ್ ಡಿಫ್ರೆನ್ಸ್ ಇಟ್ ಮೇಕ್ಸ್. ಲುಕ್ ಎಟ್ ದಿಸ್. ನಾನಿವಾಗ ತುಂಬಾ ಒಂಥರ ಏಲಿಯನ್ ಥರ ಕಾಣಿಸ್ತಾ ಇದ್ದೀನಿ. ಐ ಜಸ್ಟ್ ಪುಟ್ another lip stick on this. Very light. So much better. And skin tone so much better ಆಗಿ ಕಾಣುತ್ತೆ. That's what the lipstick does to all the girls. That's why girls love lipstick. And correct shade is always in. ಸೊ ಮಾರ್ಚ್ ತಿಂಗಳಲ್ಲಿ ನಾನು ಬ್ಲಾಗ್ ಮಾಡ್ತಿರೋದು. ನಾನು ಹಾಕಿದ ಏಪ್ರಿಲ್ ಆಗೋಗುತ್ತೆ. ಸೊ ಮಾರ್ಚಲ್ಲಿ ರಾಮನವಮಿ ಇದೆ, ಲಾಸ್ಟ್ ಹಬ್ಬ. ಇನ್ನು 3 ತಿಂಗಳು ಯಾವುದೇ ಹಬ್ಬ ಇರಲ್ಲ. ರಾಮನವಮಿ ಅಂದರೆ ನಮ್ಮ ರಾಮ ಹುಟ್ಟಿದ ದಿನ, ದ ಬರ್ತ್ ಆ್ಯನಿವರ್ಸರಿ ಆಫ್ ಲಾರ್ಡ್ ರಾಮ. ಮಾರ್ಚ್ ಇಸ್ ವೆರಿ ಲಾಂಗ್. ನಾನು ನೋಡಿಸ್ದಂಗೆ ಲಾಸ್ಟ್ ಬ್ಲಾಗಲ್ಲಿ ದೀಪು ಕೊಯಂಬತ್ತೂರ್ಗೆ ಹೋಗಿದ್ದಾರೆ. ಸೊ ಕೊಯಂಬತ್ತೂರ್ಗೆ ಹೋಗಿದ್ದಾರೆ, ನಾನು ಒಬ್ಬಳೇ ಇತ್ತು, ಮನೇಲಿರಲ್ಲ. ಸೊ ಮಮ್ಮಿ ಮನೆಗೆ ಬಂದಿದ್ದೀನಿ. ನಾನು ಒಂದು ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ದಟ್ಸ್ ವೈ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ವ್ಲಾಗಿಂಗ್. ಸಿಟ್ಟಿಂಗ್ ಆ್ಯಂಡ್ ಸ್ಟಾರ್ಟೆಡ್ ದ ವಿಡಿಯೋ. ತುಂಬ ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಐ ಆಮ್ ನಾಟ್ ಅ ಕ್ರಿಯೇಟರ್ ಹೂ ಅಪ್ಲೋಡ್ಸ್. ನಾನು ಎಲ್ಲ ಏನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅದನ್ನು ಯೂಟ್ಯೂಬಲ್ಲಿ ಹಾಕೋದು, ಏನು ಯೂಟ್ಯೂಬಲ್ಲಿ ಹಾಕ್ತೀನಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಆ ಥರ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ. ಯೂಶ್ವಲಿ ಎಲ್ಲರೂ ಅದೇ ಥರನೇ ಮಾಡೋದು. ಯಾವುದೇ ರೀಲ್ಸ್ ಹಾಕಿದ್ರೂ ಸಹ ಅದನ್ನು ತೊಗೊಂಡು ಶಾರ್ಟ್ಸ್ ಆಗಿ ಹಾಕಿರ್ತಾರೆ, ಯೂಟ್ಯೂಬ್ ಶಾರ್ಟ್ಸ್, IT ಶಾರ್ಟ್ಸ್ ಆಗಿ. ನಾನು ಯೂಶ್ವಲಿ ಹಾಕಲ್ಲ. ಬಟ್ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು, ಯು ಶುಡ್ ಮೇಕ್ ಮೋರ್ ಕಾಂಟೆಂಟ್ ಇನ್ ಇನ್ಸ್ಟಾಗ್ರಾಮ್. ಯೂಟ್ಯೂಬ್ ಎಲ್ಲ ಇವಾಗ ಯಾರೂ ಮಾಡಲ್ಲ. ದೇರ್ ಇಸ್ ನೋ ಸ್ಕೋಪ್ ಫಾರ್ ಯೂಟ್ಯೂಬ್. ಆ್ಯಂಡ್ ಬ್ರ್ಯಾಂಡ್ಸ್ ಕೂಡ ಜಾಸ್ತಿ ಇವಾಗ ಯೂಟ್ಯೂಬ್ ಕೊಲ್ಯಾಬ್ರೇಷನ್ಸ್ಗಿಂತ ದೇ ಲುಕ್ ಫಾರ್ ಇನ್ಸ್ಟಾಗ್ರಾಮ್ ಕೊಲ್ಯಾಬ್ರೇಷನ್ಸ್ ಅಂತ. ಇಸ್ ಇಟ್? ಎಸ್, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೂಡ ಮಾತಾಡ್ತಾ ಇದ್ದೀನಿ. ಎಸ್, ವ್ಲಾಗ್ಸ್ ಮಾಡ್ತಿರೋದು ಕೈಂಡ್ ಆಫ್ ಅ ಬಿಸ್ನೆಸ್ಸೇ. ಆ್ಯಂಡ್ ಆಲ್ಸೋ ಫಾರ್ ಮೈ ಪ್ಯಾಷನ್, ಐ ವಾಂಟ್ ಡೂ ಇಟ್. ನಾನೇನು ಎಲ್ಲ ವ್ಲಾಗಲ್ಲೂ ಪ್ರಮೋಟ್ ಮಾಡಲ್ಲ ಆ್ಯಂಡ್ ಎಲ್ಲದನ್ನು ಪ್ರಮೋಟ್ ಮಾಡಲ್ಲ. ಎಸ್, ಅರ್ಲಿಯರ್ ಯಾವಾಗಲೂ ಒಂದ್ಸತಿ ಏನೋ ಪ್ರಮೋಷನ್ಸ್ ಮಾಡಿದ್ದೆ. ದಟ್ ವಾಸ್ ಬಿಫೋರ್, ಬಟ್ ಒಂದು 2-3-4 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಬಟ್ ನಾನು ಜಾಸ್ತಿ ಏನು ಪ್ರಮೋಷನ್ಸ್ ಮಾಡಲ್ಲ, ವಿಚ್ ಇಸ್ ಅಗೇನ್ಸ್ಟ್ ಮೈ ಎಥಿಕ್ಸ್ ರೈಟ್ ನಾವು. ಅರ್ಥ ಆದಮೇಲೆ ಮಾಡ್ತಿಲ್ಲ. ನನ್ನ ಫಸ್ಟ್ ಪ್ರಿಯಾರಿಟಿ ಕೂಡ ಮನಿ ಅಲ್ಲ. ಇಟ್ಸ್ ಮೈ ಪ್ಯಾಷನ್. ಐ ವಾಂಟ್ ಡೂ ಇಟ್ ಅಷ್ಟೇ. ಇಷ್ಟು ಫಾಲೋವರ್ಸ್ ಬಂದ್ರ, ಇಷ್ಟು ಲೈಕ್ಸ್ ಬಂತ, ಇಷ್ಟು ವ್ಯೂಸ್ ಬಂತ ಅಂತ ನಾನು ಯಾವತ್ತೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಐ ಆಮ್ ಹ್ಯಾಪಿ. ಅಟ್ಲೀಸ್ಟ್ ಇಷ್ಟು ಜನ ಏನಾದರೂ ನೋಡ್ತಿದ್ದಾರಲ್ಲ, ನಾನು ಇಷ್ಟು ಗ್ಯಾಪ್ ಕೊಟ್ಟು ಹಾಕಿದ್ರು ಇಷ್ಟು ಜನ ನೋಡ್ತಿದ್ದಾರಲ್ಲ, ದೇ ಆರ್ ಇಂಟ್ರೆಸ್ಟೆಡ್ ಟು ವಾಚ್, ದೇ ಕಮೆಂಟಿಂಗ್, ದೇ ಲೈಕಿಂಗ್ ಇಟ್ ಅಂತ ನಾನು ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಏನೇನೋ ಮಾತಾಡೋದು ಬೇಡ, ಎಲ್ಲೆಲ್ಲ ಹೋಗ್ಬಿಡ್ತೀನಿ ನಾನು. ಸೊ ಆ ರೀಸನಿಂದ ನನಗೆ ಯೂಟ್ಯೂಬ್ ಮಾಡಿ ಮೇಡಮ್ ನೀವು, ಬಟ್ ಆದರೆ ಇನ್ಸ್ಟಾಗ್ರಾಮ್ ಆಲ್ಸೋ ಕಾನ್ಸಂಟ್ರೇಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಲಾಗ್ಸ್ ಹಾಕಿ, ಮಿನಿ ವ್ಲಾಗ್ಸ್ ಹಾಕಿ, ಚೆನ್ನಾಗಿರುತ್ತೆ. ಯಾಕೆ ನೀವು ಆ್ಯಕ್ಟಿವ್ ಆಗಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂತ ಯಾರೋ ಒಬ್ಬರು ಬ್ರ್ಯಾಂಡ್, ಒಂದು ಏಜೆನ್ಸಿ ಕಡೆಯಿಂದ ಒಬ್ಬರು ಕನ್ನಡದವರೇ ಅವ್ರು ಹೇಳಿದ್ದು. ಸೊ ನಾನು ಅವಾಗ ಒಂದು ಥಾಟ್ ಬಂತು. ಬಟ್ ನಾನೇನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಹೆಸಿಟೆಂಟ್. ಇಷ್ಟೊಂದು ಓಪನಾಗಿ ಮಾತಾಡೋಕ್ಕೆ ಆಗೋದೇ ಇಲ್ಲ ನನಗೆ. ಇಷ್ಟೊಂದು ಓಪನಾಗಿ ನಂಗೆ ಏನು ಬೇಕಾದ ಹೇಳೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮನ್ಸು ಬರಲ್ಲ. ರಿಯಲಿ ಮನ್ಸು ಬರಲ್ಲ. ಯೂಟ್ಯೂಬೇ ಒಂಥರ ಫ್ಯಾಮಿಲಿ ಥರ. ನಾವು ಹೆಂಗೆ ಶೇರ್ ಮಾಡಿ ಏನು ಅನಿಸುತ್ತೋ ಅದು ಹೇಳ್ಬಿಡ್ತೀನಿ, ಹೆಂಗೆ ಕಂಟೆಂಟ್ ಇದೆಯೋ ಅದು ಹಾಕ್ತೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸೋ ಮೆನಿ ಪೀಪಲ್ ದೇ ನೋ ಮಿ ಪರ್ಸ್ನಲಿ, ನನ್ಗೆ ಗೊತ್ತಿರುವಂಥವ್ರು ಇದ್ದಾರೆ. ಸೊ ಐ ಫೀಲ್ ಅ ಲಿಟಲ್ ಹೆಸಿಟೇಟ್ ಅಲ್ಲಿ ಹಾಕೋದಕ್ಕೆ. ಬಟ್ ಸ್ಟಿಲ್ ನೋಡೋಣ, ಯಾಕೆ ಟ್ರೈ ಮಾಡಬಾರ್ದು? ವೈ ನಾಟ್ ಟು ಟ್ರೈ? ಇಷ್ಟು ವರ್ಷ ಈ ಫೀಲ್ಡಲ್ಲಿ ಇದ್ದರೆ ನಾನು ಇಷ್ಟೊಂದು ಹೆಸಿಟೇಟ್ ಆಗ್ತಾ ಇದ್ದೀನ ಅಂತ ಹೇಳಿ ಐ ಗೇವ್ ಅ ಟ್ರೈ. 1-2 ಮಿನಿ ವ್ಲಾಗ್ಸ್ 1-2-3 ಡೇಸ್ಗೆ ಐ ಆಮ್ ಅಪ್ಲೋಡಿಂಗ್ ಫ್ಯೂ ಥಿಂಗ್ಸ್. ಆಮೇಲೆ ಒಂದು ಗಾಡಿ ಪೂಜೆ ಮಿನಿ ವ್ಲಾಗ್ ಹಾಕುವಾಗ ಬಿಗಿನಿಂಗಲ್ಲಿ ನಾನು ಏನೋ ಹಾಕಿದ್ದೆ. ಐ ಫೆಲ್ಟ್ ಇಟ್ಸ್ ಲಿಟಲ್ ಸಿಲ್ಲಿ, ಹಾಕದ ಬೇಡ ಏನು ಮಾಡೋದು ಅಂತ. ಬಟ್ ಸ್ಟಿಲ್ ನಾನು DVನ ಕೇಳಿ ಅವನು ಹೇಳ್ತಾನೆ ನಿಂಗೆ ಏನು ಅನ್ಸುತ್ತೋ ಹಾಕು ಅಂತ. ಸೊ ಅಪ್ಲೋಡ್ ಮಾಡಿಬಿಟ್ಟೆ ನಾನು ಅದನ್ನು. ಓ ಮೈ ಗಾಡ್, ಹ್ಯೂಜ್ ಕ್ರೇಜಿ ರೆಸ್ಪಾನ್ಸ್. ನನಗೆ ಶಾಕ್ ಆಗಿಬಿಡ್ತು. ನಿಜವಾಗ್ಲೂ ಜನಕ್ಕೆ ಈ ಥರ ಇಷ್ಟ ಆಗ್ತಿದ್ಯಾ? ಇದು ಏನು, ದೇರ್ಸ್ ನೋ ನೆಗೆಟಿವ್ ಕಮೆಂಟ್ ಆಲ್ಸೋ. ಒಂದು ನೆಗೆಟಿವ್ ಕಮೆಂಟ್ ಆ ಥರ ಏನೂ ಬಂದಿಲ್ಲ. ನಾನು ಅಂದ್ಕೊಂಡೆ ನಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಇನ್ನು ಮುಂದೆಯಿಂದ ಐ ವಿಲ್ ಬಿ ವೆರಿ ಆ್ಯಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಹಂಗೆ ಅಂದ್ಬಿಟ್ಟು ಯೂಟ್ಯೂಬ್ ಬಿಡ್ತೀನಿ ಅಂತ ಹೇಳ್ತಿಲ್ಲ, ಮಾಡ್ತೀನಿ, ಯೂಟ್ಯೂಬ್ ಕೂಡ ಮಾಡ್ತೀನಿ.
ಇಟ್ಸ್ ಮೋರ್ ಆಫ್ ನಾನು ಬೇರೆ ಕ್ರಿಯೇಟರ್ಸ್ ಏನಂತಾರೆ ಗೊತ್ತಾ, ಇನ್ಸ್ಟಾಗ್ರಾಮ್ ಮಾಡೋರು ಯೂಟ್ಯೂಬ್ ಮಾಡೋದು ಕಷ್ಟ ಅಂತಾರೆ. ಬಿಕಾಸ್ ಲೆಂತಿ ವೀಡಿಯೋಸ್ ಹಾಕಬೇಕು, 10 minutes 12 minutes ಮಿನಿಮಮ್ ಇರಬೇಕು. ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷ 3 ನಿಮಿಷ ಹಾಕಿರೋರಿಗೆ 12 minutes 10 minutes ಹಾಕೋದು ತುಂಬ ಕಷ್ಟ ಆಗುತ್ತೆ. ಬಟ್ ಅದೇ ಥರ ನಾನು 10 to 12 minutes ಹಾಕೋಳಿಗೆ 1 ನಿಮಿಷ 3 ನಿಮಿಷದಲ್ಲಿ ಕಂಟೆಂಟ್ ಕೊಡೋದು ಕಷ್ಟ ಆಗುತ್ತೆ. ಇಲ್ಲಿ ನಾನು ಹಾರ್ಟ್ ಔಟ್ ಇಲ್ಲಿ ನಾನು ಮನ್ಸು ಬಿಚ್ಚಿ ಮಾತಾಡ್ಬೋದು. ಅಲ್ಲಿ ಒಂದು ಸೆಕೆಂಡಲ್ಲಿ ಒಂದು ಮಿನಿಟಲ್ಲಿ ಏನು ಮಾತಾಡ್ತಾರೆ, ಹೆಂಗೆ ಕಂಟೆಂಟ್ ಮಾಡ್ತಾರೆ ಅನ್ನೋದನ್ನ ಕ್ರ್ಯಾಕ್ ಮಾಡೋಕ್ಕೆ ಒಂದು ಸ್ವಲ್ಪ ದಿನ ಬೇಕಾಯಿತು ನನಗೆ. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್. ಸೊ ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ, ಮಿನಿ ವ್ಲಾಗ್ಸ್ ಅಲ್ಲೂ ಬರ್ತಿರುತ್ತೆ. ಬಟ್ ನಾನು ಒಂದು ಹೇಳ್ತೀನಿ, ಯಾವ ಕಂಟೆಂಟ್ ಯೂಟ್ಯೂಬಲ್ಲಿ ಬರುತ್ತೆ ಅದು ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ಲಿ ಬರಲ್ಲ. ಐ ಟ್ರೈ ದ ಮೋಸ್ಟ್. ಏನಾಗೋಗುತ್ತೆ, ಈ ರೆಸ್ಪಾನ್ಸ್ ಜಾಸ್ತಿ ಆಗ್ತಿದ್ದಂಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಅಲ್ಲಿ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬಂದು ಅದು ಹರಡು ಒಂದೇ ಆಗೋ ಚಾನ್ಸಸ್ ಕೂಡ ಆಗ್ಬೋದು. ಬಟ್ ರೈಟ್ ನಾವು ನಾನು ಅನ್ಕೊತಾ ಇದ್ದೀನಿ ಎರಡೂ ಒಂದೇ ಆಗೋದು ಬೇಡ, ನನಗೆ ಬೋರ್ ಆಗ್ಬಿಡುತ್ತೆ ಎರಡೂ ಒಂದೇ ಇರೋದು ಮಾಡಿದ್ರೆ. ಬಟ್ ಇನ್ನೂ ಒಂದು ಲಾಜಿಕ್ ಏನಂದರೆ, ಅಲ್ಲಿ ಮಿನಿ ವ್ಲಾಗ್ಸ್ ಥರ ಇದೇ ಕಂಟೆಂಟ್ ಹಾಕಿ ಅದನ್ನೇ ನಾನು ತಗೊಂಡು ಬಂದು ಫುಲ್ ವೀಡಿಯೋಸ್ ಇಲ್ಲ ಹಾಕಿದ್ರೆ ದೋಸ್ ವೇರ್ ಇಸ್ ಇಂಟ್ರೆಸ್ಟೆಡ್ ಇದನ್ನ ಲೆಂತ್ ಆಗಿ ನೋಡೋದಕ್ಕೆ ದೇ ವಿಲ್ ಕಮ್ ಆ್ಯಂಡ್ ವಾಚ್ ಇಟ್ ಅಲ್ವಾ. ಅಫ್ಕೋರ್ಸ್ ಇವಾಗ ನನ್ನ ನೋಡ್ತಿರೋರಿಗೆ ಲೆಂತಿ ವೀಡಿಯೋಸ್ ನೋಡೋಕೆ ಇಷ್ಟ ಇರೋರಿಗೆ ಏನು ಶಾರ್ಟ್ ಫಾರ್ಮ್ಯಾಟಲ್ಲಿದೆ ಅಂತ ಹೇಳಿ ಬಂದಿಲ್ಲಿ ನೋಡೋವಂಥ ಚಾನ್ಸಸ್ ಕೂಡ ಇರುತ್ತೆ. ಆ ಒಂದು ಲಾಜಿಕ್ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ನಾನೇ ಸ್ವಲ್ಪ ಡೈಲಮಾ ಅಲ್ಲಿದ್ದೀನಿ. ಮಾರ್ಚ್ ಮಿಡ್ಡಿಂದ ಶುರು ಮಾಡಿದ್ದೀನಿ. ಲೆಟ್ಸ್ ಸಿ, ಏಪ್ರಿಲ್ ಫುಲ್ ಟೈಮ್ ಕೊಟ್ಟು ಮೇ ಜೂನ್ ಅಷ್ಟೊತ್ತಿಗೆ ನಂಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಲೆಟ್ ಮಿ ಡೂ ದ್ಯಾಟ್. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆಲ್ಸೋ ನಿಮ್ಮ ಸಜೆಷನ್ಸ್ನ ಹಾಕಿ ಏನು ಮಾಡಬೇಕಂತ. ಸಜೆಷನ್ಸ್ ಅಲ್ಲ, ನೀವು ಯೂಶ್ವಲಿ ಯಾವ ಥರ ಕ್ರಿಯೇಟರ್ಸ್ನ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಲೈಕ್ ಈ ಥರ ಮಿನಿ ವ್ಲಾಗ್ಸ್ ವಾಯ್ಸ್ ಓವರ್ ಕೊಟ್ಕೊಂಡು ಮಾತಾಡ್ತಾರಲ್ಲ ಅಂಥವ್ರು ಇಷ್ಟ ಆಗ್ತಾರಾ, ಇಲ್ಲಾಂದರೆ ಸುಮ್ಮನೆ ಈ ಗೆಟ್ ರೆಡಿ ವಿಡಿಯೋಸ್ ಮಾಡ್ತಾರಲ್ಲ, ಏನು ಇಷ್ಟ ಆಗುತ್ತೆ ನಿಮಗೆ ಅಂತ ನನಗೆ ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನಾನು ನೋಡೋಂಥ ಕಂಟೆಂಟೇ ಬೇರೆ. ನನಗೂ ಆ್ಯಕ್ಚುಲಿ ಮಿನಿ ವ್ಲಾಗ್ಸ್ ಇಷ್ಟ, ಆ್ಯಕ್ಚುಲಿ ತುಂಬ ಇಷ್ಟ ನನಗೆ ಮಿನಿ ವ್ಲಾಗ್ಸ್ ನೋಡೋದಕ್ಕೆ. ನನ್ನ ಸಜೆಷನ್ಸ್ ಎಲ್ಲ ಅದೇ ಬರ್ತಿರುತ್ತೆ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಅದೆಲ್ಲ ನಾನು ಮಾಡೋಕ್ಕಾಗಲ್ಲ ಗುರು. ಗೆಟ್ ರೆಡಿ ವಿತ್ ಮೀ ಬಿಕಾಸ್ ನಾನು ಏನು ಬಟ್ಟೆ ಹಾಕೊತೀನಿ ನನಗೆ ಗೊತ್ತಿರಲ್ಲ. ಐ ಆಮ್ ಸಚ್ ಅ ಪರ್ಸನ್, ಲೈಕ್ ನಾನು ಒಂದು 3-4 ಆಪ್ಷನ್ ಇಟ್ಕೊಂಡು ಅದೆಲ್ಲ ಟ್ರೈ ಮಾಡಿ ಲಾಸ್ಟಲ್ಲಿ ಯಾವುದೋ ಒಂದು ಆಗಿ ಫೇಲ್ಯೂರ್ ವರ್ಕೌಟ್ ಆಗಿ ಏನೋ ಮಾಡೋದು. ದಟ್ಸ್ ಅನದರ್ ಥಿಂಗ್, ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ಸೊ ಆ್ಯಸ್ ಆಫ್ ನೌ ಇಷ್ಟೇ, ಇದನ್ನು ಹೇಳಬೇಕಾಗಿತ್ತು. ನಾನು ಇದನ್ನು ಪ್ರಾಸೆಸ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಷ್ಟ್ರಲ್ಲಿ ಸಿಕ್ಕಾಬಡೆ ಮಿನಿ ವ್ಲಾಗ್ಸ್ ಬಂದಿರೋದು ಅನ್ಸುತ್ತೆ. ಗೋ ಚೆಕ್ ಇಟ್ ಔಟ್. ಇವಾಗ ಸದ್ಯಕ್ಕೆ ಹಬ್ಬಕ್ಕೆ ನಮ್ಮಮ್ಮ ಏನೇನು ಮಾಡಿದ್ದಾರೆ ನೋಡೋಣ ಬನ್ನಿ. ನೀವೇನು ಮಾಡಲ್ವಾ ಅಂತ ಹೇಳಿದ್ರೆ ನಮ್ಮಮ್ಮ ಏನೂ ಮಾಡೋಕ್ಕೆ ಬಿಡಲ್ಲ. ಶಿ ವಾಂಟ್ಸ್ ಹರ್ ಓನ್ಲಿ ಟು ಡೂ ಎವ್ರಿಥಿಂಗ್. ಅವರೇ ಮಾಡಬೇಕೆಲ್ಲದನ್ನು. ಆ ಥರ ಒಬ್ಸೆಷನ್ ಜಾಸ್ತಿ ಅವರಿಗೆ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಫುಲ್ಲಾಗಿ ಏನೂ ಮಾಡಲ್ಲ. ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ರೆಡಿ ಇದೆ. ಆ್ಯಂಡ್ ಒಬ್ಬಟ್ಟು ಮಾಡಿಟ್ಬಿಟ್ಟಿದ್ದಾರೆ. ಪೂಜೆ ಎಲ್ಲ ಆಗೋಗಿದೆ. ನಾನು ಮನೆಗೆ ಹೋಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಹಾಗೆ ನಾನು ಮೇಡ್ ಬರೋದೆಲ್ಲ ಇತ್ತು, ಅದೆಲ್ಲ ನೋಡ್ಕೊಂಬಂದೆ. ಸ್ವಲ್ಪ ಕುಡಿಬೇಕು. ಮಜ್ಜಿಗೆ ನೋಡಿದ್ರೆ ದೀಪುನೇ ನೆನಪಾಗ್ತಾನೆ. ನೋಡ್ತಾ ಇಲ್ಲ ನೀನು, ಸೌಂಡ್ ಕೇಳಿಸ್ ಅದಕ್ಕೆ ಬಂದಿದ್ದು ಮೇಲಿಂದ. ಅದಿಲ್ಲ ಅಂದರೆ ಫೋನ್ ನೋಡ್ತೀವಿ ಮತ್ತೆ. ಸರಿಯಪ್ಪ, ನಾನು ಸತಿ ನಾಡಲ್ಲ. ಓಕೆ ಆಯಿತು. ನಾನು ಬಿಡಿ ಟ್ಯೂಷನ್ ನಾನು ಏನು ರೆಡಿ ಬಾ. ಚೂಚು ಚೆನ್ನಾಯ್ತಾ? ಸಾಕಾ? ಅದೇ ಚಾಕ್ಲೇಟ್ ಅನ್ನು ಬಕ್ಕ ಅಂತಿರ್ತಾನೆ. ತಿಂದ್ರಿ ಎಲ್ಲ ನಾವು ಹೋಗ್ಲಿ. ತಿಂತಾ ಇದ್ದ ಚಿಕ್ಕವನ ಆದ್ಮೇಲೆ ಚಿಕ್ಕವನ್ ಇರೋವಾಗ ಅದಿಗೆ ಏನೇನು ಕ್ವಶನ್ ಐತೆ ನೋಡ್ತೀನಿ ನೋಡ್ರಿ. ಅತಿ ಥರ್ಡ್ ಕ್ವಶನ್ ಓದು. ಥರ್ಡ್ ಕ್ವೆಶ್ಚನ್. ಹಾ, ವಾಟ್ ಈಸ್ AI? ಆನ್ಸರ್. ಹ್ಮ್. AI is ability of machine to think like us. Fourth question. ಓದು. What is a robot? Answer. Robots are special machines, programmed to do things on their own. ವೆರಿ ಗುಡ್. ಇವ್ನಿಗೆ ಇವಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಏನೇನು ಹೇಳ್ಕೊಡ್ತಾರಪ್ಪ ಈ ಮಕ್ಕಳಿಗೆಲ್ಲ.
AI ಅಂತೆ, ರೋಬೋಟ್ ಅಂತೆ. ಏನದು ಇಷ್ಟೆಲ್ಲ ಇದೆ ನಮಗೆ 10th ಸ್ಟ್ಯಾಂಡರ್ಡಲ್ಲಿ ಇತ್ತು ಇವೆಲ್ಲ. ಏನು ಕಂಪ್ಯೂಟರ್ ಅಂದರೆ ಕಂಪ್ಯೂಟ್ರಲ್ಲಿ ಡ್ರಾಯಿಂಗ್ ಮಾಡೋದು ಹೇಳ್ಕೊಡೋರು ನಮಗೆ 5th ಸ್ಟ್ಯಾಂಡರ್ಡ್ವರೆಗೂ. ನೀನು ಉದ್ದ ಇದೆಯಾ ನೀನು? ಮನೆ ಮಾಡಿದ್ರೆ ಮಾಡಿ ಏನು ಬೀಳ್ತೀಯಮ್ಮ. ಇವ್ರ ಡ್ಯಾಡಿ ಇಲ್ಲ ಅಂದರೆ ಅವ್ನು ಜಾಸ್ತಿ ಆಡ್ತಾನಲ್ಲ, ಇವ್ರ ಡ್ಯಾಡಿದು ಇವಂದು 2 ಅದಿ ಎಲ್ಲೋ ಡ್ಯಾಡಿ ಯಾವ ಊರಿಗೆ ಹೋಗಿದ್ದಾರೆ ಹೇಳು? ಕೊಯಮತ್ತೂರು. ಏನಕ್ಕೆ ಹೋಗಿರೋದು? Ma, choke him. ಬಾಯ್.